ಹಾಯ್ ಫ್ರೆಂಡ್ಸ್, ಈ ವಿಡಿಯೋಗೆ ಮರೀದೆ ಒಂದು ಲೈಕನ್ನು ಮಾಡಿ. ಅದೇ ರೀತಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಗುರು, ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಒತ್ತಿ ಆಲ್ ಅಂತ ಪ್ರೆಸ್ ಮಾಡ್ಕೊಳ್ಳಿ. ಗುರು, ಈ 5 ದಿನದ ಜನ್ಮದ ಜೋಡಿ ನೋಡಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ನಿಜವಾಗ್ಲೂ ನನಗೆ ಏನ್ ಹೇಳ್ಬೇಕು ಒಂದು ಗೊತ್ತಾಗ್ತಾ ಇಲ್ಲ ಗುರು. ಡೀಟೇಲ್ಡ್ ಆಗಿ ಮಾತಾಡ್ಕೊಳ್ಳೋಣ. ನಿಜವಾಗ್ಲೂ ನೆನ್ನೆ ಎಪಿಸೋಡು ಪರವಾಗಿಲ್ಲ ಗುರು, ಸ್ವಲ್ಪ ಸಂಡೇ ಎಪಿಸೋಡ್ ಆದ್ರೂ ಕೂಡ ಫನ್ನಿ ಆಗಿತ್ತು, ಅದ್ರ ಜೊತೆಗೆ ಸ್ವಲ್ಪ ಸ್ಪೈಸಿ ಆಗಿ ಕೂಡ, ಎರಡು ಮಿಕ್ಸ್ಡ್ ಎಮೋಷನ್ ತರ ಇತ್ತು. ಪರವಾಗಿಲ್ಲ, ಓಕೆ ತರ ಎಪಿಸೋಡ್ ಇತ್ತು, ಚೆನ್ನಾಗಿತ್ತು ಅಂತ ಹೇಳ್ಬೋದು. ಅದರಲ್ಲೂ ಕೂಡ ಸ್ಟಾರ್ಟಿಂಗ್ ಅಲ್ಲೇ ನಮ್ಮ ಅಶ್ವಿನಿ ಮೇಡಮ್ ಮತ್ತೆ ರಘು ಸರ್ ಅವ್ರದ್ದು ನೋಡ್ಬೇಕು ಗುರು, ಏನೋ ಮಿಸ್ ಹೊಡಿತಾ ಇದೆ ಗುರು. ಅಶ್ವಿನಿ ಮೇಡಮ್ ಮತ್ತೆ ರಘು ಅವ್ರದ್ದು ಎಲ್ಲೋ ಟ್ರ್ಯಾಕ್ ಓಪನ್ ಆಗೋ ಲಕ್ಷಣಗಳು ಎಲ್ಲ ಕಾಣಿಸ್ತಾ ಇದೆ. ಅವ್ರ ಬಾತ್ರೂಮ್ ಅಲ್ಲಿ ಮಾತಾಡಿದ ಡಿಸ್ಕಷನ್ಸ್ ನೋಡ್ತಾ ಇದ್ರೆ 100% ಟ್ರ್ಯಾಕ್ ಓಪನ್ ಆಗೋ ಚಾನ್ಸಸ್ ಇದೆ. ಬಿಗ್ ಬಾಸ್ ಹೌಸ್ ಅಲ್ಲಿ ಎಷ್ಟು ಟ್ರ್ಯಾಕ್ ಗುರು. ಆಲ್ರೆಡಿ ಈ ಕಡೆ ಗಿಲ್ಲಿ ಮತ್ತೆ ಕಾವ್ಯ ಅವರೊಂದು ಪ್ರಯತ್ನ ಮಾಡ್ತಾ ಇದ್ದಾರೆ, ನಮ್ಮ ಜನ್ಮದ ಜೋಡಿ ಅವ್ರದ್ದೊಂದಿದೆ, ಈ ಕಡೆ ಇವರು ಒಂದು ಸ್ಟಾರ್ಟ್ ಮಾಡಿದ್ರೆ ಎಷ್ಟು ಇದೇನು ಬಿಗ್ ಬಾಸ್ ಮನೇನ ಇನ್ನೇನಾದ್ರು ಅಂತ ಅನ್ನಿಸ್ತಾ ಇದೆ. ನೋಡ್ಬೇಕು ಗುರು ಹೆಂಗೋಗುತ್ತೆ ಏನು ಅಂತ. ಬಟ್ ಜೆನ್ಯೂನ್ ಆಗಿರ್ಬೇಕಷ್ಟೇ. ಈ ಸೂರಜ್ ಮತ್ತೆ ರಾಶಿಕಾ ತರ ಫೇಕ್ ಆಗಿದ್ರೆ ಏನೋ ಮಾಡೋಕ್ಕಾಗೋದಿಲ್ಲ. ನೋಡೋಣ ಹೆಂಗಾಗುತ್ತೆ ಏನು ಅಂತ. ಅದ್ರ ಜೊತೆಗೆ ಎಲ್ಲ ಬಿಗ್ ಬಾಸ್ ಟೀಮ್ಗೂ ಕರ್ನಾಟಕ ಜನತೆಗೂ ಸಾರಿ ಕೇಳ್ತಾರೆ. ಮೂಲ ನಿಯಮಗಳನ್ನು ಉಲ್ಲಂಘಿಸಿದ್ರೆ ಅಂತ ಅವ್ರು ಕೇಳೋದು, ಉಲ್ಲಂಘಿಸಿದ್ರೆ ಅಲ್ಲ, ಆಲ್ರೆಡಿ ಉಲ್ಲಂಘನೆ ಮಾಡಿದ್ದಾರೆ, ಅದಕ್ಕೆ ಸಾರಿ ಕೇಳ್ತಾ ಇದ್ದಾರೆ ಅಷ್ಟೇ. ಬಟ್ ಎಲ್ಲ ಚೆನ್ನಾಗಿತ್ತು ಅಂತ ನನಗನ್ನಿಸ್ತು. ಅದ್ರ ಜೊತೆಗೆ ಧ್ರುವಂತು ಏನೋ ಸ್ವಲ್ಪ ಒಳ್ಳೆ ಟೈಮ್ ಬಂದಂಗಿದೆ ಗುರು. ಧ್ರುವಂತ್ಗೆ ಎಲ್ಲ ಗೇಮು ಇವಾಗಿಂದ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಅಂತ ನನಗೆ ಅನಿಸ್ತಾ ಇದೆ. ನೋಡ್ಬೇಕು ಚೆನ್ನಾಗಿ ಹೋಗ್ತಾ ಹೆಂಗಿರುತ್ತೆ ಅಂತ. ಅದ್ರ ಜೊತೆಗೆ ಅಶ್ವಿನಿ ಮತ್ತೆ ರಿಷಾ ಗೌಡ ಅವರು ಇವರಿಬ್ಬರದು ನೋಡ್ತಾ ಇದ್ರೆ ನಿಜವಾಗ್ಲು ಅವರಿಬ್ರು ಮಾತಾಡ್ತಾ ಇದ್ರೆ ಎಲ್ಲೋ ಒಂದು ಕಡೆ ಜಾನ್ವಿ ಮೇಲೆ ಫೈರ್ ಆಗ್ತಾರೆ ಅಂತ ನಾನು ನೈಟೇ ಅಂದ್ಕೊಂಡೆ. ಬಟ್ ಆದ್ರೆ ಆ ಫ್ರೋಮೋ ಬಂದಿದೆ, ಕರೆಕ್ಟ್ ಆಗಿನೇ ಫೈರ್ ಆಗಿದ್ದಾರೆ ಅಂತ ನನ್ಗೆ ಅನ್ನಿಸ್ತಾ ಇದೆ. ಯಾಕೆ ಅಂತಂದ್ರೆ ಸುದೀಪ್ ಅಣ್ಣ ಒಂದು ಮಾತು ಹೇಳಿದ್ರು, ಆಚೆ ಕಡೆ ಹೆಣ್ಮಕ್ಳ ಪರ ಹೋರಾಡ್ತೀರಾ, ಬಟ್ ಇಲ್ಲಿ ಏನಾದ್ರು ಆದ್ರೆ ನೀವು ಸ್ಟ್ಯಾಂಡ್ ತಗೊಂಡಿಲ್ಲ, ಮಾತಾಡಿಲ್ಲ ಅಂತ ಹೇಳಿದಾಗ. ಬಟ್ ಅದೇ ಇದನ್ನ ಈಗ ಇವರು ಮುಜುಗರ ಆಗುತ್ತೆ, ಅಸಹ್ಯ ಆಗುತ್ತೆ ಅನ್ನೋ ತರ ಮಾತಾಡಿದ್ರಲ್ವಾ ಗಿಲ್ಲಿ ಮತ್ತೆ ಚಂದ್ರಪ್ರಭಾ ಅವ್ರ ಜೊತೆ ಇದ್ದಿದ್ದಕ್ಕೆ. ಇದು ವಿಚಾರವಾಗಿ ಇಟ್ಕೊಂಡು ಈಗ ರಿವರ್ಸ್ ಪಿಕ್ಚರ್ ಅಶ್ವಿನಿ ಮೇಡಮ್ ಸ್ಟಾರ್ಟ್ ಮಾಡ್ತಾರೆ ಅಂತ ನನ್ಗೆ ಅನ್ನಿಸ್ತಾ ಇದೆ. ನೋಡ್ಬೇಕು ಗುರು, ಇದು ರಿಯಲ್ ಆಗಿದೆಯಾ ಇಲ್ಲ ಫೇಕ್ ಆಗಿದೆಯಾ, ಜಸ್ಟ್ ಆ ಒಂದು ಎಪಿಸೋಡ್ ಮಾತ್ರನಾ, ಇಲ್ಲ ಕಂಟಿನ್ಯೂ ಮಾಡ್ತಾರಾ, ಇಲ್ಲ ರಿಯಲ್ ಆಗಿ ಜಗಳ ಆಗಿ ಬೇರೆ ಆಗ್ತಾಯಿ ಇಂಡಿವಿಜುವಲ್ ಆಗಿ ಆಟ ಆಡ್ತಾರ. ಅಶ್ವಿನಿ ಮೇಡಮ್ ಇಂಡಿವಿಜುವಲ್ ಆಗಿ ಆಟ ಆಡಿದ್ರೆ ಚೆನ್ನಾಗಿರುತ್ತೆ ಅಂತ ನನ್ನ ಒಪಿನಿಯನ್ ಗುರು. ಬಿಟ್ಬಿಡ್ಬೇಕು ಆ ಬಕೆಟ್ ಗ್ಯಾಂಗ್ನೆಲ್ಲ ಆಚೆ ಹಾಕ್ಬಿಟ್ಟು ಅವರೊಬ್ಬರೇ ಇಂಡಿವಿಜುವಲ್ ಆಗಿ ಆಟ ಆಡಿ ಆ ಬಕೆಟ್ ಗ್ಯಾಂಗ್ಗೆ ಆಪೋಸಿಟ್ ಆದ್ರೂ ಕೂಡ ಇವಾಗ ಅಶ್ವಿನಿ ಮೇಡಮ್ ಫುಲ್ ಪಾಸಿಟಿವ್ ಆಗಿ ಹೋಗ್ತಾರೆ. ನೋಡ್ಬೇಕು ಏನ್ ಮಾಡ್ತಾರೆ ಏನಂತ. ಮತ್ತೆ ಹೋಗಿ ಅವ್ರ ಜೊತೆ ಸೇರ್ಕೊಂಡ್ರೆ ನಾವೇನು ಮಾಡೋಕ್ಕಾಗೋದಿಲ್ಲ ಗುರು, ಅಷ್ಟೇ ಅಲ್ವಾ. ಮತ್ತೆ ಹೋಗಿ ಅವ್ರ ಜೊತೆ ಸೇರ್ಕೊಂಡ್ರೆ ಏನ್ ಮಾಡೋಕ್ಕಾಗುತ್ತೆ, ಏನು ಮಾಡೋಕ್ಕಾಗೋದಿಲ್ಲ. ಅದ್ರ ಜೊತೆಗೆ ನೆಕ್ಸ್ಟ್ ಸುದೀಪ್ ಅಣ್ಣ ಎಂಟ್ರಿ ಆಗ್ತಾರೆ. ಎಂಟ್ರಿ ಆಗಿದ ತಕ್ಷಣ ಸ್ಟಾರ್ಟಿಂಗ್ ಅಲ್ಲೇ ದೀಪಾವಳಿ ಹಬ್ಬ ಹೆಂಗಿತ್ತು, ಸೆಲೆಬ್ರೇಷನ್ಸ್ ಹೆಂಗಿತ್ತು ಅದ್ರ ಬಗ್ಗೆ ಕೇಳ್ತಾರೆ. ಯಾರು ರೇಸಲ್ಲಿ ಮುಂದೆ ಇದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಎಲ್ಲ ಗಿಲ್ಲಿ ಹೆಸರು ಮತ್ತೆ ಅಶ್ವಿನಿ ಮೇಡಮ್ ಹೆಸರು ಜಾಸ್ತಿ ತಗೊಂತಾರೆ, ರಕ್ಷಿತನ ಹೆಸರು ತಗೊಂತಾರೆ. ಗುರು, ಪಾಸಿಟಿವ್ ಆರ್ ನೆಗೆಟಿವ್, ಅಶ್ವಿನಿ ಮೇಡಮ್ ಕಂಟೆಂಟ್ ವೈಸು ಮುಂದೆ ಇದ್ದಾರೆ ಗುರು. ಕಂಟೆಂಟ್ ವೈಸ್ ಅಶ್ವಿನಿ ಮೇಡಮ್ ಅನ್ನ ತೆಗೆದು ಬಿಗ್ ಬಾಸ್ ನೋಡ್ಕೊಂಡ್ರೆ ನಥಿಂಗ್ ಗುರು. ನಿಜವಾಗ್ಲೂ ಕಂಟೆಂಟ್ ಕ್ವೀನ್ ಅಂತ ಹೇಳ್ಬೋದು, ಮುಂದೆ ಇದ್ದಾರೆ. ಬಟ್ ನೆಗೆಟಿವ್ ಏನಲ್ಲಿ ಮುಂದೆ ಇದ್ದಾರೆ. ಪಾಸಿಟಿವ್ ನಲ್ಲಿ ಮುಂದೆ ಇರೋದು ಯಾರು, ಗಿಲ್ಲಿ ಮತ್ತೆ ರಕ್ಷಿತಾ ಮುಂದೆ ಇದ್ದಾರೆ ಅಂತ ನನಗನ್ನಿಸ್ತು. ಪರವಾಗಿಲ್ಲ, ಚಂದ್ರಪ್ರಭಾ ಮತ್ತೆ ಧ್ರುವಂತು, ಗಿಲ್ಲಿ ಇವರೆಲ್ಲ ಸ್ವಲ್ಪ ಗೇಮ್ ನ ಅನಾಲಿಸಿಸ್ ಮಾಡ್ತಾ ಇದ್ದಾರೆ ಅಂತ ನನ್ಗೆ ಅನ್ನಿಸ್ತಾ ಇದೆ. ನೋಡ್ಬೇಕು ಹೋಗ್ತಾ ಹೆಂಗಾಗುತ್ತೆ ಏನು ಅಂತ. ಒಳ್ಳೆ ರೀಸನ್ಸ್ ಇದರಲ್ಲಿ ಕೊಟ್ರು. ಮತ್ತೆ ಸುದೀಪ್ ಅಣ್ಣ ಕೇಳಿದ್ರು, ನೆಕ್ಸ್ಟ್ ರಿಪೀಟ್ ಕೇಳಿದ್ರು, ಯಾರ ಹೆಸರು ಬಂದಿಲ್ಲ ಅವ್ರು ನೋಡ್ಕೊಳ್ಳಿ, ನೀವು ಎಲ್ಲಿದ್ದೀರಾ ಏನು ಅಂತ ಅಂದ್ಬಿಟ್ಟು ನಿಮ್ಮನ್ನು ನೀವು ಕೇಳ್ಕೊಳ್ಳಿ ಅಂತ ಹೇಳ್ತಾರೆ. ಎಷ್ಟು ಹೇಳಿದ್ರು ಅಷ್ಟೇ ಸುದೀಪ್ ಅಣ್ಣ, ಅವ್ರು ಎಚ್ಚೆತ್ಕೊಳ್ಳಲ್ಲ, ಅವ್ರು ಅಲ್ಲೇ ಇರ್ತಾರೆ ಅಂತ ನನ್ನ ಒಪಿನಿಯನ್. ಅದೆಲ್ಲ ಆದ್ಮೇಲೆ ನೆಕ್ಸ್ಟ್ ಈ ಗಡ್ಡ ಮೀಸೆ ಬಗ್ಗೆ ಮಾತಾಡ್ತಾರೆ. ಎಲ್ಲ ಮಾತಾಡಿ ಸ್ವಲ್ಪ ಫನ್ನಿ ಆಗಿ ಎಲ್ಲ ಡಿಸ್ಕಷನ್ ಮಾಡಿ ಸಖತ್ತಾಗಿ ಒಂದು ಸ್ವಲ್ಪ ಚೆನ್ನಾಗಿ ಇದು ಮಾಡ್ತಾರೆ ಅಂತ ನನ್ಗೆ ಅನಿಸ್ತು. ನೋಡ್ಬೇಕು ಹೋಗ್ತಾ ಹೆಂಗಾಗುತ್ತೆ ಏನು ಅಂತ. ನೆಕ್ಸ್ಟ್ ಚಂದ್ರಪ್ರಭಾ ಮತ್ತೆ ರಿಷಾ ಗೌಡ ಅವರ ವಿಟಿಯನ್ನ ಪ್ಲೇ ಮಾಡ್ತಾರೆ. ಆ ವಿಟಿಯನ್ನ ಪ್ಲೇ ಮಾಡಿ ಅವ್ರದ್ದು ಎಲ್ಲ ಒಂದ್ ಕಡೆಯಿಂದ ಹೆಂಗೆ ಇದಾಯ್ತು ಏನು ಅಂತ ಅಂದ್ಬಿಟ್ಟು ಎಲ್ಲ ಫನ್ನಿ ಆಗಿ ಎಲ್ಲ ಇದು ಮಾಡ್ಕೊಂಡು ಚೆನ್ನಾಗಿ ಇದು ಮಾಡ್ಕೊಂಡು ಹೋಗ್ತಾರೆ. ಬಟ್ ಅದಾದ್ಮೇಲೆ ಟ್ವಿಸ್ಟ್ ಕೊಡ್ತಾರೆ ಅವ್ರ ವೈಫ್ ಮಾತಾಡಿ, ಒಂಥರ ಅವಳು ಫನ್ನಿ ವೇನಲ್ಲೇ ಇದು ಮಾಡ್ತಾರೆ. ಬಟ್ ಚೆನ್ನಾಗಿತ್ತು. ಚಂದ್ರಪ್ರಭಾ ಅವ್ರದ್ದು ಕೂಡ ಚೆನ್ನಾಗಿ ಇದು ಮಾಡಿದ್ರು ಅಂತ ಅನಿಸ್ತು. ಅದಾದ್ಮೇಲೆ ಮಡಿಕೆ ಹೊಡೆಯೋದು ಆ ಒಂದು ಟಾಸ್ಕ್ ಅನ್ನ ಕೊಡ್ತಾರೆ, ತಲೆ ಮೇಲೆ ಹೊಡೆದಂಗೆ ರೀಸನ್ಸ್ ಹೇಳ್ಬೇಕು ಅಂತ. ಬಟ್ ಇಲ್ಲಿ ತಲೆ ಮೇಲೆ ಹೊಡೆದಂಗೆ ರೀಸನ್ಸ್ ಹೇಳಿದ್ರು ಅಂದ್ರೆ ಎಲ್ಲ ಒಂಥರ ಸೇಫ್ ಆಗಿ ರೀಸನ್ಸ್ ಹೇಳಿದ್ರು. ಅದರಲ್ಲೂ ಕೂಡ ಒಂದ್ ಕಡೆ ಅಶ್ವಿನಿ ಮೇಡಮ್ ಕಾಕ್ರೋಚ್
ಅವ್ರದ್ದೊಂದು ಕಡೆ ಆದರೆ ಧ್ರುವಂತ್, ಈ 3 ಜನನೂ ಒಂದು ಕಡೆ ಎಲ್ಲ ಸೇರಿಕೊಂಡು ಅವ್ರು ಬಂದು ಇವ್ರಿಗೆ, ಇವ್ರು ಬಂದು ಅವ್ರಿಗೆ ಅನ್ನೋ ಥರ ಜಡಿದ್ರು ಗುರು. ಕಡೆಯಿಂದ ಜಡಿದ್ರು ಅಷ್ಟೇ ಆಗಿದ್ದು ಕತೆ. ಬಟ್ ರೀಸನ್ಸು ಕರೆಕ್ಟ್ ಆಗಿರಬೇಕು. ಇಲ್ಲಿ ಜಾನ್ವಿ ಅವ್ರು ಬಂದು ಅವ್ರೊಂಥರ ರಿಷಾ ಗೌಡ ಅವ್ರ ಮೇಲೆ ಬರೀ ವಾಯ್ಸ್ ಇದೆ ಅಂತ ರೀಸನ್ಸ್ ಕೊಡ್ತಾರೆ. ಈ ಕಡೆ ಎಲ್ಲ ಬಂದು ಕಾಕ್ರೋಚ್ ಬಗ್ಗೆ ಇದು ಮಾಡ್ತಾರೆ. ಮಲ್ಲಮ್ಮ ಬಂದು ನಿಜವಾಗ್ಲೂ ಮಲ್ಲಮ್ಮ ಏನು ಸ್ಪೈಸಿಯಾಗಿ ಹೊಡಿತಾರೆ ಗುರು, ಜಿರ್ಲೆ ಅಂತ ಅಂದ್ಬಿಟ್ಟು ಅವ್ರಿಗೆ. ಬಟ್ ಈ ಕಡೆ ಕಾವ್ಯ ಅವ್ರು ಮಾತ್ರ ಚೆನ್ನಾಗಿ ಜಾನ್ವಿ ಅವ್ರ ಬಗ್ಗೆ ಹೇಳಿದ್ರು, ಬಕೆಟು ಎಲ್ಲ ಕ್ಲೀನಾಗಿ ನೀಟಾಗಿ ಎಕ್ಸ್ಪೋಸ್ ಮಾಡಿದ್ರು. ಜಾನ್ವಿ ಅವ್ರ ಪಾಯಿಂಟ್ಸು ವ್ಯಾಲಿಡ್ ಆಗಿತ್ತು ಅಂತ ನನಗೆ ಅನ್ನಿಸ್ತು ಗುರು. ಈ ಒಂದು ಸೆಗ್ಮೆಂಟಲ್ಲಿ ಚೆನ್ನಾಗಿ ಇದು ಮಾಡಿದ್ರು ಜಾನ್ವಿ ಅವರು, ಸೂಪರ್ ಅಂತ ಹೇಳ್ಬೋದು, ಚೆನ್ನಾಗಿ ಇದು ಮಾಡಿದ್ರು. ರಕ್ಷಿತಾ ಅವ್ರು ಬಂದು ಅಶ್ವಿನಿ ಮೇಡಮ್ ಅವ್ರ ಜೊತೆ ನನಗೆ ಪಾಯಿಂಟ್ ಇಲ್ಲ, ಬಟ್ ಆದರೆ ಅವ್ರನ್ನ ನೋಡಿದ್ರೆ ಭಯ ಆಗ್ತಾ ಉಂಟು ಅಂತ ಈ ಥರ ಸ್ವಲ್ಪ ಚೆನ್ನಾಗಿ ಹೇಳ್ತಾರೆ. ಬಟ್ ರೀಸನ್ಸನ್ನು ಕರೆಕ್ಟಾಗಿ ಕೊಡಬೇಕು ಗುರು, ಯಾರೇ ಆದರೂ ಕೂಡ ವ್ಯಾಲಿಡ್ ರೀಸನ್ಸನ್ನು ಕೊಡಬೇಕು. ಸುದೀಪ್ ಅಣ್ಣ ಕೂಡ ಅದನ್ನೇ ಹೇಳ್ತಾರೆ, ನಾಮಿನೇಷನ್ಸಲ್ಲಿ ಎಕ್ಸಾಂಪಲ್ ಮಾಡು ತಗೊತಾರೆ. ಏನು ರೀಸನ್ ಕೊಟ್ರಿ? ಎಂಟರ್ಟೈನ್ಮೆಂಟ್ ಮಾಡ್ತಾ ಇದ್ದಾರೆ, ಇನ್ನೂ ಸರಿಯಾಗಿ ಮಾಡ್ತಾ ಇಲ್ಲ. ಅಶ್ವಿನಿ ಮೇಡಮ್ ಅವ್ರದ್ದೇನು ರೀಸನ್ ಕೊಟ್ಟರೆ ನೀವು? ಕರೆಕ್ಟಾಗಿ ಪ್ರಾಪರಾಗಿ ರೀಸನ್ ಕೊಡಿ ಅಂತ ಅಂದ್ಬಿಟ್ಟು ಕ್ಲಾಸ್ ತಗೋತಾರೆ. ಈ ಕಡೆ ನಮ್ಮ ಸುಧೀರಣ್ಣ ಡಲ್ ಆಗಿರ್ತಾರೆ, ಅವ್ರಿಗೂ ಕೂಡ ಹೇಳ್ತಾರೆ, ಧೈರ್ಯ ತುಂಬ್ತಾರೆ. ನೆನ್ನೆ ಎಪಿಸೋಡ್ ನೆನ್ನೆಗೆ, ಇವತ್ತಿನ ಎಪಿಸೋಡ್ ಇವತ್ತಿಗೆ, ಫ್ರೀ ಆಗಿರಿ ಅಂತ ಅಂದ್ಬಿಟ್ಟು. ಅವರು ಡೈಲಾಗ್ಗಳು ಮಾತ್ರ ಸಕ್ಕದಾಗಿ ಹೊಡಿತಾರೆ ಇವರು. ಕಾಕ್ರೋಚ್ ಸುಧೀರ್ ಎಲ್ಲ ಮೂವಿ ಡೈಲಾಗ್ಗಳೇ ಅನಿಸುತ್ತೆ. ಚಮಚ ಹಿಡಿರೋ ಅಂದರೆ ಬಕೆಟ್ ಹಿಡಿತಾರೆ, ಅದು ಹಿಡಿದ್ರು ಬಕೆಟ್ ಬಗ್ಗೆ ಅವರೇ ಮಾತಾಡ್ಬೇಕು ಗುರು. ಅವ್ರು ಕ್ಲಿಯರಾಗಿ ಒಂದು ಕಡೆಯಿಂದ ದೊಡ್ಡ ಬಕೆಟ್ ಎಲ್ಲ ಡ್ರಮ್ನೇ ಹಿಡಿತಾ ಇದ್ದಾರೆ, ಬಟ್ ಅವ್ರು ಬಂದು ಬಕೆಟ್ ಬಗ್ಗೆ ಮಾತಾಡ್ತಾರೆ. ಏನು ಹೇಳೋದು ಹೇಳಿ? ಬಟ್ ಧ್ರುವಂತ್ಗೆ ಮಾತ್ರ ಚೆನ್ನಾಗಿ ಒಂದು ಒಳ್ಳೆ ಎಪಿಸೋಡ್ ಗುರು. ಧ್ರುವಂತ್ಗೆ ಏನೋ ಗೇಮ್ ಚೇಂಜಿಂಗ್ ಆಗೋ ಥರ ಕಾಣಿಸ್ತಾ ಇದೆ. ಧ್ರುವಂತು ಬರಬೇಕು ಗುರು, ಮುಂದೆ ಬರಬೇಕು. ಬಟ್ ಅಭಿ ಮತ್ತು ಧನುಷು ಇವರು, ಸ್ಪಂದನ ಇವ್ರಿಗಾದ್ರೆ ಗುರು ಸ್ಕ್ರೀನ್ ಪೇಸೇ ಇಲ್ಲ, ಸಂಡೇನೂ ಇಲ್ಲ, ಸ್ಯಾಟರ್ಡೇನೂ ಇಲ್ಲ. ಸ್ವಲ್ಪ ಅವ್ರ ಬಗ್ಗೆನೂ ಕಾಳಜಿ ವಹಿಸಿದ್ರೆ ಚೆನ್ನಾಗಿರುತ್ತೆ ಬಿಗ್ ಬಾಸ್ ಟೀಮು ಅಂತ ನನಗೆ ಅನ್ನಿಸ್ತಾ ಇದೆ ಗುರು. ಅನ್ನೆಸೆಸರಿ ಈ ಟ್ರ್ಯಾಕ್ಗಳನ್ನು ತೋರಿಸೋ ಬದಲು ಸ್ವಲ್ಪ ಅವ್ರದ್ದು ಕಂಟೆಂಟ್ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ನನಗನ್ಸುತ್ತೆ. ಅದೆಲ್ಲ ಆದಮೇಲೆ ನೆಕ್ಸ್ಟು ರಕ್ಷಿತಾ ಕಳ್ತನ ವಿ ಟಿ ಹಾಕ್ತಾರೆ. ಆ ವಿ ಟಿ ಚೆನ್ನಾಗಿತ್ತು, ಎಲ್ಲ ಸಖತ್ತಾಗಿ ಎಂಜಾಯ್ ಮಾಡಿದ್ರು. ಧನುಷಿ ಕೇಳ್ತಾರೆ, ಹೆಂಗೆ ಇದಾಗೋಯ್ತು, ಹೆಂಗೆ ಇದು ಮಾಡಿಬಿಟ್ರು, ಯಾಮಾರ್ಬಿಟ್ಟೆ ಏನು ಅಂತಂದ್ಬಿಟ್ಟು ಸಖತ್ತಾಗಿ ಗೇಮ್ ಮಾಡಿದ್ರು ಗುರು. ರಕ್ಷಿತಾ ಮಾತ್ರ ಟೂ ಗುಡ್ ಅಂತ ಹೇಳ್ಬೋದು. ಬಟ್ ಅಷ್ಟೇ ಇದರಲ್ಲಿ ಧನುಷ್ ಕೂಡ ಆಡಿದ್ರು, ಸ್ವಲ್ಪ ಅಜಾಗ್ರತೆಯಿಂದ ಕಾಯಿನ್ಸನ್ನು ಕಳ್ಕೊಂಡ್ರು ಅಷ್ಟೇ. ಅದಾದಮೇಲೆ ಕಿಚನ ಚಪ್ಪಾಳೆ ಬಗ್ಗೆ ಮಾತಾಡ್ತಾರೆ. ಈ ವಾರ ಯಾರಿಗೂ ಕೊಡ್ಬೇಕನ್ಸಿಲ್ಲ, ಅದಕ್ಕೆ ಕೊಡ್ತಾ ಇಲ್ಲ ಅಂತ ಹೇಳ್ತಾರೆ. ಅದಾದಮೇಲೆ ಇನ್ಮೇಲೆ ಕಿಚನ ಚಪ್ಪಾಳೆ ಕೊಡೋರಿಗೆ ಒಂದು ಗಿಫ್ಟ್ ಬರುತ್ತೆ ಅಂತ ಅಂದ್ಬಿಟ್ಟು ಟೀ ಶರ್ಟು, ಮಗ್ಗು, ಬಿಸ್ಕೆಟು ಅದೆಲ್ಲ ಒಂದು ಹ್ಯಾಂಪರ್ ಥರ ಕೊಡ್ತಾರೆ. ಚೆನ್ನಾಗಿತ್ತು ಗುರು. ಸುದೀಪ್ ಅಣ್ಣ ಏನೇ ಮಾಡಿದ್ರು ಸ್ವಲ್ಪ ಕ್ರಿಯೇಟಿವ್ ಆಗಿ ಮಾಡ್ತಾರೆ, ಚೆನ್ನಾಗಿ ಮಾಡ್ತಾರೆ. ಕಂಟೆಸ್ಟೆಂಟ್ಸ್ನ ಪುಷ್ ಮಾಡೋದಕ್ಕೋಸ್ಕರ ಏನು ಬೇಕಾದರೂ ಮಾಡ್ತಾರೆ ಅಂತ ಅನ್ನಿಸ್ತು, ಚೆನ್ನಾಗಿತ್ತು. ಅದೆಲ್ಲ ಆದಮೇಲೆ ನೆಕ್ಸ್ಟು ಪ್ರ್ಯಾಂಕ್ ಎಲಿಮಿನೇಷನ್ ಸ್ಟಾರ್ಟ್ ಆಗುತ್ತೆ ಗುರು. ಈ 3 ಜನ ಧ್ರುವಂತು, ರಾಶಿಕಾ ಮತ್ತು ಸ್ಪಂದನ, ಈ 3 ಜನದ್ದು ಇದರಲ್ಲಿ ಇಟ್ಬಿಟ್ಟು, ಗಾರ್ಡನ್ ಏರಿಯಾದಲ್ಲಿ ಇಟ್ಬಿಟ್ಟು ಪಜಲ್ ಅಂದರೆ ಅವ್ರ ಭಾವಚಿತ್ರ ಬರೋ ಥರ ಇದು ಮಾಡಬೇಕು ಅಂತ ಅಂದ್ಬಿಟ್ಟು ಹೇಳ್ತಾರೆ. ಯಾರ್ದು ಬಂದಿಲ್ವಾ ಅವ್ರು ಔಟ್ ಅಂತ ಹೇಳ್ತಾರೆ. ಇಲ್ಲಿ ಟ್ವಿಸ್ಟ್ ಏನಪ್ಪ ಅಂದರೆ ಪಾಪ ಧ್ರುವಂತು ಕ್ಲಿಯರ್ ಆಗಿ ಎಲ್ಲ ಮುಗಿಸ್ತಾರೆ. ರಾಶಿಕಾ ಅವ್ರದ್ದು ಆಗಲ್ಲ. ಸ್ಪಂದನ ಅವ್ರ ಗುರು ಎಲ್ಲ ಟಾಸ್ಕ್ ಆಡೋಕ್ಕಾಗಲ್ಲ ಅವ್ರ ಕೈಯಲ್ಲಿ, ಆ ಥರ ಈ ಥರ ಅಂತ ಅನ್ಕೊತಾ ಇದ್ದಾರೆ. ನನಗೇನು ಅನ್ನಿಸ್ತಾ ಗೊತ್ತಾ, ಆ ಎಲಿಮಿನೇಷನ್ ಟೆನ್ಷನ್ ಮೂಮೆಂಟಲ್ಲಿ ಎಂಥವ್ರಿಗೂ ಸಡನ್ನಾಗಿ ಮೈಂಡ್ ವರ್ಕ್ ಆಗಲ್ಲ ಗುರು. ಇದರಿಂದ ಸ್ವಲ್ಪ ಹಿಂದೆ ಉಳಿದ್ರು ಅಂತ ಅನಿಸುತ್ತೆ. ಅಷ್ಟು ಬೇಗ ಅವ್ರನ್ನ ಜಡ್ಜ್ ಮಾಡೋಕ್ಕಾಗಲ್ಲ. ಈ ವೀಕ್ ಪ್ರೂವ್ ಮಾಡ್ಕೊತಾರೆ ಸ್ಪಂದನ ಅವರು ಅಂತ ನನಗೂ ಅನ್ನಿಸ್ತಾ ಇದೆ. ಯಾಕಂದರೆ ಬಾಟಮ್ಗೆ ಬಂದಿದ್ದಾರೆ, ಸ್ವಲ್ಪ ಪ್ರೂವ್ ಮಾಡ್ಕೊತಾರೆ ಅಂತ ನನಗೆ ಅನ್ನಿಸ್ತಾ ಇದೆ. ಕೊನೆಗೆ ಈ ಕಡೆ ರಾಶಿಕಾ ಮತ್ತು ಸ್ಪಂದನ ಇಬ್ಬರದು ಪಜಲ್ ಇದಾಗಲ್ಲ, ಎಲಿಮಿನೇಟ್ ಅಂತ ಅಂದ್ಬಿಟ್ಟು ಬಿಗ್ ಬಾಸ್ ಹೇಳ್ತಾರೆ. ಅವಾಗ ಶುರುವಾಯಿತು ಗುರು ಈ ಸೂರಜು ಮತ್ತು ರಾಶಿಕಾ ಅವ್ರದ್ದು ಡ್ರಾಮಾ. ಗುರು ಏನು ಹೇಳ್ಬೇಕು ಗುರು, ಇವ್ರಿಗೆ ಜಸ್ಟ್ 5 ಡೇಸ್ಗೆ ಒಂಥರ ಜನ್ಮದ ಜೋಡಿ, ನಿಂದು ನಂದು ತೀರದ ಅನುಬಂಧ ಅಂತ ಅಂದ್ಬಿಟ್ಟು ಇದ್ದರೆ ಯಾನ್ ಗುರು ನೋಡೋವ್ರಿಗೆ. ನನಗಂತೂ ಲಿಟ್ರಲಿ ಫೇಕ್ ಥರ ಕಾಣಿಸ್ತಾ ಇದೆ ಗುರು. 5 ದಿನಕ್ಕೆ ಆ ಥರ ಬಾಂಡಿಂಗ್ ಫಾರ್ಮ್ ಆಗೋದಕ್ಕೆ ಚಾನ್ಸ್ ಇಲ್ಲ. ಆಚೆ ಕಡೆ ಇಬ್ರು ಚೆನ್ನಾಗಿ ಗೊತ್ತಿರಬೇಕು. ಚೆನ್ನಾಗಿ ಗೊತ್ತಿದ್ರೆ ಇಲ್ಲಿ ಬಂದು ಸಡನ್ ಆಗಬೇಕಾದ್ರೆ ಫಾರ್ಮ್ ಆಗುತ್ತೆ. ಯಾರು ಇರ್ತಾನೆ ಗುರು? ಈಗ ಎಕ್ಸಾಂಪಲ್ ನೀವೇ ತಗೊಳ್ಳಿ ಗುರು, 5 ದಿನದಲ್ಲಿ ಯಾರ ಜೊತೆ ಆದ್ರೂ ಬಾಂಡಿಂಗ್ ಫಾರ್ಮ್ ಆಗುತ್ತಾ? ಆ ರೇಂಜಿಗೆ ಫಾರ್ಮ್ ಆಗುತ್ತಾ? ಆಗ್ಬೋದು, ಬಟ್ ಆ ರೇಂಜ್ಗೆ ನೀನು ನಾನು ಬಿಟ್ಟಿರೋಕ್ಕಾಗಲ್ಲ ಅನ್ನೋ ರೇಂಜ್ಗೆ ಏನು ಗುರು ಎಲಿಮಿನೇಟ್ ಅಂತ ಹೇಳ್ತಾರೆ. ಎಲ್ಲ ಒಂದು ಕಡೆ ಬೇಜಾರಾಗ್ಬಿಟ್ಟು ಗೊಳೋ ಅಂತ ಅಳ್ತಾ ಇರ್ತಾರೆ. ಬಟ್ ಮತ್ತೆ ನೋ ಎಲಿಮಿನೇಷನ್ ಅಂತ ಬಿಗ್ ಬಾಸ್ ಟ್ವಿಸ್ಟ್ ಕೊಟ್ಟಿದ ತಕ್ಷಣ ಓಡ್ ಬಂದ ಹಗ್ ಮಾಡ್ಕೊಂಡಿದ್ದೇನೋ ರಾಶಿಕಾನ. ಲಿಟ್ರಲಿ ಟು ವರಸ್ಟ್ ಆಗಿತ್ತು ಗುರು. ನಿಬ್ಬಿ ಅಂತ ನಾನು ನೆನ್ನೆ ಹೇಳಿದೆ, ಒನ್ಸ್ ಅಗೇನ್ ಪ್ರೂವ್ ಮಾಡ್ಕೊಂಡ್ರು. ನಿಬ್ಬಿ ಲವ್ ಸ್ಟೋರಿ ಥರ ಇದೆ ಅಂತಂದ್ಬಿಟ್ಟು, ಟ್ರ್ಯಾಕ್ ಥರ ಇದೆ ಅಂತಂದ್ಬಿಟ್ಟು. ಏನು ಗುರು, ಆ ಕಡೆ ಸ್ಪಂದನ ಆದರೆ ಎಲ್ಲ ಅವರು ಯಾರ್ಯಾರು ಕ್ಲೋಸ್ ಇದ್ದಾರೆ ಎಲ್ಲರ ಜೊತೆನೂ ಮಿಂಗಲ್ ಆಗ್ತಾ ಇದ್ದಾರೆ. ಇವರು ಏನು ಅವರಿಬ್ಬರೇ ಗುರು, ಇನ್ನು ಬೇರೆ ಯಾರ ಬಗ್ಗೆನೂ ತಲೆ ಕೆಡಿಸ್ಕೊತಾ ಇಲ್ಲ, ಅಷ್ಟು ಓವರ್ ಆಗಿದ್ದಾರೆ. ನೋಡ್ಬೇಕು, ಇವತ್ತು ಕೂಡ ಲವರ್ಸು ಇದನ್ನೇ ಕೊಟ್ಟಿದ್ದಾರೆ, ಅವ್ರಿಗೆ ಪಾತ್ರ ಕೊಟ್ಟಿದ್ದಾರೆ ಕಾಲೇಜು ಥೀಮಲ್ಲಿ. ಇನ್ನು ಚೆನ್ನಾಗಿ ಜೀವಿಸ್ತಾರೆ ಬಿಡಿ, ಗೊತ್ತಾಗುತ್ತೆ. ನಿಮ್ಗೆ ಏನು ಅನ್ನಿಸ್ತು ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ನನ್ನ ಒಪಿನಿಯನ್ ಏನು ಅನ್ನಿಸ್ತು ಅದನ್ನು ನಾನು
ಹೇಳೋದಕ್ಕೆ ನಾನು ಟ್ರೈ ಮಾಡಿದ್ದೀನಿ. ನನ್ನ ಒಪಿನಿಯನ್ ನಿಮ್ಮ ಜೊತೆ ಮ್ಯಾಚ್ ಆಗದೆ ಇರ್ಬೋದು. ನಿಮ್ಮ ಒಪಿನಿಯನ್ ಏನೇ ಇದ್ರು ಕಾಮೆಂಟಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಂಟಿಲ್ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ತೆ.